ಸೋನಿ ಇದೆಲ್ಲದರ ಜೊತೆಗೆ ಈ ಚುನಾವಣೆ ಸಂದರ್ಭದಲ್ಲೂ ಕೂಡ ಒಂದಷ್ಟು ಗದ್ದಲ ಗಲಾಟೆಗಳಾಗಿದ್ವಾ? ಸ್ಟಾರ್ ಚಂದ್ರು ಪರವಾಗಿ ಏನು ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲೂ ಕೂಡ ಒಂದಷ್ಟು ಗದ್ದಲ ಗಲಾಟೆಗಳಾಗಿದ್ದವು. ಯಾಕಂದರೆ ಒಂದು ಸರಿ ಮನುಷ್ಯ ಸಿಕ್ಕಂಡ ಅಂತ ತಿಳ್ಕೊಳ್ಳಿ, ಅವನಿಗೆ ಸಂಬಂಧಪಟ್ಟಂಥ ಎಲ್ಲ ಸಂಗತಿಗಳು ಕೂಡ ಒಂದೊಂದೇ ಹೊರಡೆ ಬರ್ತವೆ. ಕಾನ್ಸ್ಟೇಬಲ್ ಮೇಲೆ ಹಲ್ಲೆ ಮಾಡಿದ್ರಂತೆ ಇವನ ಸಂಗಡಿಗರು. ಕಾನ್ಸ್ಟೇಬಲ್ ನಾಗೇಶ್ ಮೇಲೂ ಕೂಡ ದರ್ಶನ್ ಅವರ ಗ್ಯಾಂಗ್ ಹಲ್ಲೆ ಮಾಡಿತ್ತು ಅಂತ ಮದ್ದೂರು ಶಾಸಕರ ಮನೆಯಲ್ಲೇ, ಉದಯ್ ಮನೆಯಲ್ಲೇ ಹಲ್ಲೆ ಆಗಿತ್ತು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇವೆ. ಲೋಕಸಭಾ ಚುನಾವಣೆಯ ಪ್ರಚಾರ ಸಂದರ್ಭದಲ್ಲಿ ಸ್ಟಾರ್ ಚಂದ್ರು ಪರ ಪ್ರಚಾರ ನಡೆಸಿದಂಥ ಸಂದರ್ಭದಲ್ಲಿ ಉದಯ್ ಗನ್ಮ್ಯಾನ್ಗೆ ಇವ್ರ ಕಡೆಯವರು ಹೊಡೆದಿದ್ರು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇವೆ. ಒಂದೊಂದಾಗಿ ಸಂಗತಿಗಳು ಹೊರಗಡೆ ಬರ್ತಾ ಇವೆ. ನೋಡಿ, ಹಲ್ಲೆಗೊಳಗಾದಂಥ ಪೇದೆ ನಾಗೇಶ್ ಅವರ ಫೋಟೋವನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಯಾಕೆ ಹೊಡೆದ್ರು ನಾಗೇಶ್ಗೆ, ಏನು ಕಥೆನೋ ಗೊತ್ತಿಲ್ಲ. ಅಂತೂ ದರ್ಶನ್ ಸಂಗಡಿಗರಿಂದ ಪೇದೆ ನಾಗೇಶ್ ಹೊಡೆತ ತಿಂದಿದ್ರಂತೆ ಅಂತ. ಇದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಕೇಸ್ ದಾಖಲಾಗಿತ್ತಾ? ದಾಖಲಾಗಿಲ್ವಾ? ಕೇಸ್ ದಾಖಲಾಗಿಲ್ಲ ಅಂದರೆ ಯಾಕೆ ದಾಖಲಾಗಲಿಲ್ಲ ಕೇಸು? ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ? ಬನ್ನಿ, ಮಂಡ್ಯ ಪ್ರತಿನಿಧಿ ಪ್ರಶಾಂತ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಏನಿದು ಈ ಗದ್ದಲ ಗಲಾಟೆ? ಇದು ಏನೋ ಈ ನಾಗೇಶ್ ಮೇಲೆ ಹಲ್ಲೆ ಮಾಡಿದ್ರು ಇವರ ಸಂಗಡಿಗರು ಅನ್ನುವಂಥ ಮಾತು ಯಾವ ಕಾರಣದಿಂದ? ರಂಗನಾಥ್, ನಿಜಕ್ಕೂ ಕೂಡ ದರ್ಶನ್ ಮತ್ತೆ ಅವರ ಗ್ಯಾಂಗ್ನ ಕ್ರೌರ್ಯ ಕೇವಲ ಬೆಂಗಳೂರು, ಮೈಸೂರು, ಬೇರೆ ಬೇರೆ ಕಡೆಗಳಲ್ಲ, ಮಂಡ್ಯದಲ್ಲೂ ಕೂಡ ನಡೆದಿರುವಂಥದ್ದು ಕೂಡ ಬೆಳಕಿಗೆ ಬಂದಿದೆ. ಬಹಳ ಪ್ರಮುಖವಾಗಿ ಪೊಲೀಸ್ ಕಾನ್ಸ್ಟೇಬಲ್ ಮೇಲೂ ಕೂಡ ಹಲ್ಲೆ ನಡೆಸಿರುವಂಥ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಅಂದರೆ ಹಿಂದೆ ಕಾಂಗ್ರೆಸ್ ಅಭ್ಯರ್ಥಿ, ಅಂದರೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಂಥ ಸ್ಟಾರ್ ಚಂದ್ರು ಪರವಾಗಿ ನಟ ಚಾಲೆಂಜ್ ಸ್ಟಾರ್ ದರ್ಶನ್ ಅವರು ಕೂಡ ಬಂದಿದ್ರು. ಅದೇ ರೀತಿ ಮದ್ದೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲೂ ಕೂಡ ಪ್ರಚಾರ ನಡೆಸಿದ್ರು. ಆದರೆ ಏಪ್ರಿಲ್ 22ನೇ ತಾರೀಕು ಪ್ರಚಾರ ನಡೆಸ್ತಿದ್ದಂಥ ಸಂದರ್ಭದಲ್ಲಿ ಅಂದಿನ ಅಂದರೆ MLA ಉದಯ್ ಏನಿದ್ದಾರೆ ಅವರ ಗನ್ ಮ್ಯಾನ್ ನಾಗೇಶ್ ಅಂತ ಅವರ ಮೇಲೂ ಕೂಡ ಹಲ್ಲೆ ನಡೆಸಿದ್ದಾರೆ. ಅಂದರೆ ಪ್ರಚಾರದ ವೇಳೆ ಸಾಕಷ್ಟು ಜನ ಕಾರ್ಯಕರ್ತರು ಆ ಒಂದು ವೇದಿಕೆ ಮೇಲೆ ಹತ್ತಕ್ಕೆ ಹೋದಂಥ ಸಂದರ್ಭದಲ್ಲಿ ಇವರು ತಡೆದಿದ್ರು. ಈ ಒಂದು ವಿಚಾರವಾಗಿ ದರ್ಶನ್ ಅವರ ಬೌನ್ಸರ್ಗಳು ಏನಿದ್ರು ಮಣಿ ಮತ್ತು ಲಕ್ಷ್ಮಣ್ ಅಂತ ಅವರು ಇವ್ರ ಜೊತೆಗೆ, ಅಂದರೆ ಪೇದೆ ಏನಿದ್ದಾರೆ ನಾಗೇಶ್ ಜೊತೆಗೆ ಸಾಕಷ್ಟು ಮಾತಿನ ಚಕಮಕಿ ನಡೆಯುತ್ತೆ. ಇದೇ ಒಂದು ವಿಚಾರವನ್ನು ಇಟ್ಕೊಂಡು ರಾತ್ರಿ ಕದಲೂರು ನಿವಾಸದಲ್ಲಿದ್ದಂಥ, ಅಂದರೆ ಶಾಸಕರ ನಿವಾಸದ ಬಳಿ ಅವರನ್ನ ಮನೆಯಿಂದ ಹೊರಗೆ ತಗೊಂಡ್ಬಂದು ಇವರಿಬ್ಬರು ಕೂಡ ಹಲ್ಲೆಯನ್ನು ನಡೆಸ್ತಾರೆ. ಹಲ್ಲೆ ನಡೆಸಿದ ನಂತರದಲ್ಲಿ ಇವರು ಕೂಡ ಆಸ್ಪತ್ರೆಗೆ ದಾಖಲಿಸ್ತಾರೆ. ಅಂದರೆ ಮದ್ದೂರಿನ ಸಾರ್ವಜನಿಕ ಆಸ್ಪತ್ರೆಗೂ ದಾಖಲಿಸಿ ಅಲ್ಲಿ ಒಂದು MLC ಕೂಡ ಮಾಡ್ತಾರೆ. ಆ ನಂತರದಲ್ಲಿ ಕಂಪ್ಲೇಂಟ್ ಕೊಡೋಕ್ಕೆ ಮುಂದಾದಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಈ ಒಂದು ವಿಚಾರ ಶಾಸಕರಿಗೂ ಗೊತ್ತಾಗುತ್ತೆ, ಬೇರೆ ಬೇರೆ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಗೊತ್ತಾಗುತ್ತೆ. ಹೀಗಾಗಿ ಇವರು ಮಧ್ಯಸ್ಥಿಕೆಯನ್ನು ವಹಿಸಿ ಪ್ರಕರಣ ದಾಖಲಾಗಲಿಲ್ಲಂಗೂ ಕೂಡ ಮುಂದುವರಿಸಿಕೊಂತಾರೆ. ಅಂದ್ರೆ ಸಾಕಷ್ಟು ಹಲ್ಲೆಯನ್ನ ಕೂಡ, ಅಂದ್ರೆ ಬೇರೆ ಬೇರೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ವೇದಿಕೆ ಮೇಲೆ ಬಿಟ್ಟರು ಅನ್ನೋ ಒಂದು ಕಾರಣಕ್ಕೆ ದರ್ಶನ್ ಜೊತೆಯಲ್ಲಿದ್ದಂತ ಮಣಿ ಮತ್ತೆ ಲಕ್ಷ್ಮಣ್ ಎಂಬವರು ಹಲ್ಲೆಯನ್ನ ನಡೆಸಿದ್ರು ಅನ್ನೋಂಥದ್ದು ಕೂಡ ಒಂದು MLC ಯಲ್ಲಿ ಮೆನ್ಷನ್ ಅನ್ನ ಮಾಡಿರುವಂತದ್ದು. ಆ ನಂತರದಲ್ಲಿ ಮಧ್ಯಸ್ಥಿಕೆಯನ್ನ ವಹಿಸಿ ಯಾವುದೇ ರೀತಿ ದೂರನ್ನ ಕೊಡದಿದ್ದಂಗೆ ತಡ್ಕೊಂಡಿದ್ರು, ಅಂದ್ರೆ ತಡೆದಿದ್ದಾರೆ. ಆ ನಂತರದಲ್ಲಿ ಉದಯ್ ಅವರು ಕೂಡ ಅವರ ಗನ್ ಮ್ಯಾನ್ ಅನ್ನ ಕೆಲಸದಿಂದಲೂ ಕೂಡ ತೆಗೆದಿದ್ದಾರೆ. ಹೀಗಾಗಿ ಅವರ ಮೂಲ ಸ್ಥಾನ ಏನಿದೆ DR ಪೇದೆಯಿತ ನಾಗೇಶ್ ಅಂತ ಕಳೆದ ಕೆಲವು ದಿನಗಳಿಂದಲೂ ಕೂಡ MLA ಅವರ ಗನ್ಮ್ಯಾನ್ ಆಗಿ ಕೆಲಸವನ್ನ ಮಾಡ್ತಿದ್ರು. ಈ ಒಂದು ಇನ್ಸಿಡೆಂಟ್ ಆದ ನಂತರದಲ್ಲಿ ಆತನನ್ನ ತಮ್ಮ ಗನ್ಮ್ಯಾನ್ ಇಂದ ತೆಗೆದಿರುವಂತದ್ದು. ಹೀಗಾಗಿ ಮೂಲ ಅವ್ರೇನಿದೆ DR ಅಲ್ಲಿಗೆ ಬಂದು ಈಗ ಕೆಲಸವನ್ನು ಮುಂದುವರಿಸ್ತಾರೆ. ಆದ್ರೆ ಪ್ರಕರಣವನ್ನ ದಾಖಲಿಸದಂಗೆ ಕೂಡ ಸಾಕಷ್ಟು ಅಧಿಕಾರಿಗಳಾಗ್ಲಿ ಶಾಸಕರಾಗ್ಲಿ ನೋಯಿಸ್ಕೊಂಡಿರುವಂತದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿ.